ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ದಿಲೀಪ್ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಫುಲ್ ಪಾಸಿಟಿವ್ ವೈಬ್ಸ್ ಇರುತ್ತೆ. ನನ್ನ ಡೈಲಿ ರೊಟೀನು ಮತ್ತು ಸ್ವಲ್ಪ ಕುಕ್ಕಿಂಗು, ಸ್ವಲ್ಪ ಮನೆ ಕೆಲಸ, ಸ್ವಲ್ಪ ಚಿಕ್ಕ ಚಿಕ್ಕ ಮೂಮೆಂಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಹೈಲೈಟ್ ಏನು ಅಂತ ಅಂದರೆ, ನಾನು ಹೋಗ್ತಾ ಇರೋ ಒಂದು ದೇವಿ ದೇವಸ್ಥಾನ. ಈ ಆಷಾಢ ಮಾಸದಲ್ಲಿ ಎಷ್ಟೋ ಜನ, ನಿಮಗೆ ಗೊತ್ತಿರೋ ಹಾಗೆ ಎಷ್ಟೊಂದು ಜನ ದೇವಸ್ಥಾನಗಳಿಗೆ ಹೋಗ್ತಾರೆ, ದೇವಿ ದೇವಸ್ಥಾನಕ್ಕೆ. ಬಟ್ ಇವತ್ತು ನಾನು ಹೋಗ್ತಾ ಇರೋ ದೇವಸ್ಥಾನ ಯಾವುದು ಅಂತ ನಿಮಗೂ ಗೊತ್ತಾಗಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಕಮ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ನಾನಿವತ್ತು ಸಿಂಪಲಾಗಿ ಒಂದು ಆಲೂಗಡ್ಡೆ ಯೂಸ್ ಮಾಡಿಬಿಟ್ಟು ಮಸಾಲೆ ಸಾರನ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆನ. ನೋಡಿ, ನಾರ್ಮಲಾಗಿ ಲೈಕ್ ಕ್ಯೂಬ್ಸಾಗಿ ಮಾಡೋದಕ್ಕಿಂತ ಈ ಥರ ಒಂದು ಸಲ ಸ್ಲೈಸಾಗಿ ಕಟ್ ಮಾಡಿ ಫ್ರೈ ಮಾಡಿಬಿಟ್ಟು ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ನೀವು ನೋಡ್ಬೋದು. ಈ ಥರ ಸ್ಲೈಸ್ ಮಾಡಿ ಮಾಡೋದು ದಿಲೀಪ್ಗೆ ಮತ್ತು ಋತ್ವಾಗೆ ತುಂಬ ಇಷ್ಟ. ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ, ಅದು ಗ್ರೈಂಡ್ ಮಾಡಿಕೊಂಡು ಇದರಲ್ಲಿ ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಬನ್ನಿ. ಸೊ ಈ ಕಡೆನೂ ರೈಸ್ಗೂ ಇಟ್ಕೊಂಡಿದ್ದಾಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ. ಸೊ ನನ್ನ ಮಗಳದು ಆಲ್ರೆಡಿ ಬ್ರೇಕ್ಫಾಸ್ಟ್ ಆಯಿತು, ಸ್ಕೂಲ್ಗೂ ಹೋಗಾಯಿತು, ಅವಳು ಲಂಚ್ ಬಾಕ್ಸ್ ಏನೋ ಮುಗೀತು. ಸೊ ಇದು ಮಧ್ಯಾಹ್ನ ಲಂಚಿಗೆ ನಾನು ಕುಕ್ ಮಾಡ್ತಾ ಇರೋದು. ಇನ್ನೂ ದಿಲೀಪ್ ಮಲಗಿದ್ದಾರೆ. ಸೊ ಅವ್ರು ಎದ್ಮೇಲೆ ರೊಟ್ಟಿ ಹಾಕ್ಕೊಳ್ಳೋಣ. ಅಷ್ಟೊತ್ತಿಗೆ ಬೇರೆ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ. ಸೊ ಬೇರೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ದಿಲೀಪ್ ಕೂಡ ಎದ್ದರು. ಸೊ ಅವ್ರು ನೈಟ್ ಶಿಫ್ಟ್ ಮಾಡೋದ್ರಿಂದ ಎದ್ದೊಳೋದು ಸ್ವಲ್ಪ ಲೇಟಾಗಿರುತ್ತೆ. ಸೊ ರೊಟ್ಟಿ ಹಾಕ್ಕೊಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸೊ ಗೈಸ್, ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀನಿ. ಯಾವ ದೇವಸ್ಥಾನಕ್ಕೆ ಅಂತ ಆದರೆ ನಾನು ಒಳಗಡೆ ಕ್ಯಾಪ್ಚರ್ ಮಾಡೋಕ್ಕೆ, ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಏನಾದರೂ ಆಪ್ಷನ್ ಇತ್ತು ಅಂದರೆ ಕ್ಯಾಪ್ಚರ್ ಮಾಡ್ತೀನಿ, ಇಲ್ಲಾಂದರೆ ಹೊರಗಡೆಯಿಂದನೇ ತೋರಿಸ್ತೀನಿ ಅದು ಯಾವ ದೇವಸ್ಥಾನ ಅಂತ. ಬನ್ನಿ ಹೋಗೋಣ. ನಾನು ಟೆಂಪಲ್ ರೀಚ್ ಆಗೋ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದುಬಿಟ್ಟಿದ್ರು. ಸೂಪರ್ ಟೈಮಿಂಗ್ಸ್ ಅಲ್ವಾ. ಸೊ ಅಲ್ಲಿಂದ ಒಳಗೆ ಹೋಗ್ತಿರುವಾಗೆ ಗೊತ್ತಾಯಿತು ಇವತ್ತು ಹೆವಿ ಕ್ರೌಡ್ ಇದೆ ಅಂತ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಆದರೂ ಒಂಥರ ವೆಯ್ಟ್ ಮಾಡಿಕೊಂಡು ದರ್ಶನ ಮಾಡೋದು ಅದೊಂಥರ ಚೆನ್ನಾಗಿ ಅನಿಸುತ್ತೆ, ಪಾಸಿಟಿವ್ ವೈಬ್ಸು. ಸೊ ಆ ಬೆಲ್ ಸೌಂಡು, ಮಂತ್ರ, ಅಗರಬತ್ತಿ, ಹೋಮ ಮಾಡ್ತಾರೋ ಓಕೆ. ಆಲ್ಮೋಸ್ಟ್ 1.5 ಅವರ್ ನಿಂತ್ಕೊಂಡಿದ್ವಿ. ಸೊ ಅದಾದಮೇಲೆ ದೇವ್ರಿಗೆ ಹೋಮ ಮುಗಿದ್ಮೇಲೆ ಮಂಗಳಾರತಿ ಆಯಿತು. ಅದಾದಮೇಲೆ ಅಲ್ಲಿರೋ ಕ್ರೌಡೆಲ್ಲ ಮುಂದಕ್ಕೆ ಪಾಸ್ ಆಗಿದ್ದು, ಅಲ್ಲಿವರೆಗೂ ನಿಂತಿರೋ ಜಾಗದಲ್ಲೇ ನಿಂತ್ಕೊಂಡಿದ್ವಿ. ಬಟ್ ಅಷ್ಟೊತ್ತರೆಗೂ ನಿಂತ್ಕೊಂಡಿದ್ರು ದೇವ್ರ ನೋಡ್ತಾ ಇದ್ದಾಗ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ. ನಾವಿನ್ನು ಕ್ಯೂಯಲ್ಲಿ ಇರುವಾಗೇ ಪೊಲಿಟಿಷಿಯನ್ ದಿನೇಶ್ ಗುಂಡೂರಾವ್ ಅವರು ಕೂಡ ಬಂದರು. ಈ ದೇವಸ್ಥಾನಕ್ಕೆ ಸುಮಾರು ಜನ ಸೆಲೆಬ್ರಿಟೀಸು ಹಾಗೆ ಪೊಲಿಟಿಷಿಯನ್ಸ್ ಕೂಡ ಬರ್ತಾರೆ. ಇದು ನಿಯರ್ ಬೈ ಮಲ್ಲೇಶ್ವರಮಲ್ಲಿ ಇದ್ರೂ ದೇವಸ್ಥಾನ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಎಲ್ಲಿದೆ ಈ ದೇವಸ್ಥಾನ ಅಂತ. ಈ ದೇವಸ್ಥಾನ ಇರೋದು ನಿಯರ್ ಬೈ ಮಂತ್ರಿ ಸ್ಕ್ವೇರ್ ಮತ್ತು ಮಲ್ಲೇಶ್ವರಂ ಸರ್ಕಲ್ಗೂ ಕೂಡ ಹತ್ರ ಆಗುತ್ತೆ. ಸೊ ಒನ್ಸ್ ವಿಸಿಟ್ ಮಾಡಿ ಈ ದೇವಸ್ಥಾನಕ್ಕೆ. ಆಷಾಢದ ಮಾಸದ ಸ್ಪೆಷಲ್ಲು ಮತ್ತು ಗುಪ್ತ ನವರಾತ್ರಿ ಇದ್ದಿದ್ದರಿಂದ ವಾರಾಹಿ ಅಮ್ಮನವ್ರದ್ದು ದೊಡ್ಡ ಸ್ಟ್ಯಾಚ್ಯೂ ಇಟ್ಬಿಟ್ಟು ಲೈಕ್ ಹೋಮ ಪೂಜೆ ಇದನ್ನೆಲ್ಲ ಇಟ್ಕೊಂಡಿದ್ದಾರೆ. ಬಟ್ ಗರ್ಭಗುಡಿ ಒಳಗಡೆ ನಮಗೆ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಅಲೋಡ್ ಇಲ್ಲ. ಸೊ ಹಾಗಾಗಿ ಹೊರಗಡೆ ಇದ್ದಂಥ ವಾರಾಹಿ ಅಮ್ಮನವ್ರದ್ದು ಐಡಲ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ನಾವು ಲಂಚ್ ಕೂಡ ಮಾಡಿಕೊಂಡು ನನ್ನ ಮಗಳು ಸ್ಕೂಲ್ ಹತ್ರ ಹೋದೆ ಪಿಕ್ ಮಾಡೋದಕ್ಕೆ. ಸೊ ಪಿಕ್ ಮಾಡ್ಕೊಂಡು ಮನೆಗೆ ಬಂದಮೇಲೆ ಒಂದು ಚಿಕ್ಕ ರೀಲ್ಸ್ ಮಾಡಿಬಿಟ್ಟು, ರೀಲ್ಸ್ ಆದಮೇಲೆ ಸಂಜೆ ದೀಪ ಹಚ್ಚಿ ದಿಲೀಪ್ ಜೊತೆಲಿ ಒಂದು ಗೇಮ್ನ ಆಟ ಆಡೋಣ ಅಂತ ಗೇಮ್ ಆಡ್ತಾಯಿದ್ದೀನಿ. ಸೊ ಇವಾಗ ಒಂದು ಗೇಮ್ ಆಡ್ತಾ ಇದ್ದೀವಿ. ಆ ಗೇಮ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಇಲ್ಲಿ ಈ ಶೀಟಲ್ಲಿ ರ್ಯಾಂಡಮ್ ಆಗಿ 1 to 99 ನಂಬರ್ಸ್ನ ಬರ್ಕೊಂಡಿದ್ದೀವಿ. ಲೈಕ್ ಎಲ್ಲೆಲ್ಲೋ ಇರುತ್ತೆ ನಂಬರ್ಸ್. ಓಕೆ, ಸೊ ಇವಾಗ ನಾನೇನಾದರೂ ನಂಬರ್ ಅವ್ರಿಗೆ ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ನಂಬರ್ ಹೇಳ್ತೀನಿ ದಿಲೀಪ್ಗೆ ಅಂದರೆ
ಅವ್ರು ಅದನ್ನ ಹುಡ್ಕೋ ಅಷ್ಟರಲ್ಲಿ ನಾನು ಇದನ್ನ ಈ ಬಾಕ್ಸ್ ಅಲ್ಲಿ ಇಂಟು ಹಾಕೊಂಡು ಹೋಗ್ಬೇಕು, ಈ ಬಾಕ್ಸ್ ಅಲ್ಲಿ. ಸೊ ಯಾರು ಇದನ್ನ ಫುಲ್ ಫಸ್ಟ್ ಕಂಪ್ಲೀಟ್ ಮಾಡ್ತಾರೋ ಅವ್ರು ವಿನ್. ಓಕೆನಾ? ವಿನ್ನರ್. ಓಕೆ, ಇವಾಗ ಲೆಟ್ ಸ್ಟಾರ್ಟ್. ರಾಕ್ ಪೇಪರ್ ಸೀಸರ್ ಆಡೋಣ. ನನಗೆ ಗೊತ್ತು ಫಸ್ಟ್. ರಾಕ್ ಪೇಪರ್ ಸೀಸರ್ ಆಡೋದು ಗೊತ್ತಿಲ್ಲ. ಗೊತ್ತು ಫಸ್ಟ್ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಹೇಳು. ರಾಕ್ ಪೇಪರ್ ಸೀಸರ್ ಶೂ. ಓಕೆ ಆಯ್ತಾ? ಹಂಗೆ ಇದು ಸೀಸರ್ ಅದು ಗೊತ್ತಲ್ವಾ? ಸೀಸರ್ ರಾಕ್ ಪೇಪರ್. ಓಕೆನಾ? ಫೈನ್. ಲೆಟ್ ಸ್ಟಾರ್ಟ್ ಗೈಸ್. ಓಕೆ. ರಾಕ್ ಪೇಪರ್ ಸೀಸರ್ ಶೂ. ರಾಕ್ ಪೇಪರ್ ಸೀಸರ್ ಶೂ. ಪಾಯಿಂಟ್ ಅಲ್ಲ, ಯು ಆರ್ ದ ಫಸ್ಟ್. ನಂಬರ್ ಹೇಳ್ಬೇಕು. ಅದು ಆಕ್ಚುಲಿ 3 times ಆಡ್ಬೇಕು. ದಟ್ಸ್ ಓಕೆ. ಇವಾಗ ಕವಿತಾ ಅವ್ರ ಒಂದು ನಂಬರ್ ಹೇಳ್ತಾರೆ, ನಾನು ಅದನ್ನ ಹುಡುಕ್ಬೇಕು. ಅಷ್ಟರಲ್ಲಿ ಅವರು ಆ ಬಾಕ್ಸಸ್ ನ ಟ್ರೈ ಟು ಫಿಲ್ ಮಾಡ್ತಾರೆ. ಓಕೆ, ನೋಡೋಣ ನಾನು ಎಷ್ಟು ಬೇಕು ಕಂಡಿಡ್ತೀನಿ. ನಂಬರ್ ಅವರೇ ಬರ್ದಿರೋದು ಎಲ್ಲ ಗೊತ್ತಾ, ಎಲ್ಲೆಲ್ಲಿ ಬರ್ದಿದ್ದೀನಿ ಅಂತ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟು ಮೆಮೊರಿ ಪವರ್ ಇದ್ದಿದ್ರೆ. 92. ಸ್ಟಾಪ್. ಇಷ್ಟ ಬರ್ದಿದ್ದ. ಈಗ ನಾನು ಹೇಳ್ತೀನಿ ನೆಕ್ಸ್ಟ್. ನೀವು ನೋಡ್ಕೋಬಾರ್ದು. ಏನಿಲ್ಲ, ನಾವು ನೋಡ್ಕೋಬಹುದು. ಅದೆಲ್ಲ ನೋಡಂಗಿಲ್ಲ, ಅದು ಸುಮ್ಮನೆ ಇಲ್ಲಿ ಇಡ್ಬೇಕು. ನೋಡಂಗಿಲ್ಲ. ಅದು ನೀನು ಅಷ್ಟರಲ್ಲಿ ಗ್ಲಾನ್ಸ್ ಮಾಡ್ಕೊಂಡ್ಬಿಟ್ಟು. ಅಯ್ಯ ಅದೆಲ್ಲ ಇಲ್ಲಪ್ಪ, ಆ ಥರ ಇಲ್ಲ. 71. ಓ ಮೈ ಗಾಡ್, ನೀವು ನಾನು ಇಲ್ಲಿ ಇಟ್ಟೇ ಇಲ್ಲ. ಮಮ್ಮಿ 71. ಸ್ಟಾಪ್. ಓಕೆ, ಸೊ ನಾನೀಗ ಇಷ್ಟು ಮಾಡಿದೀನಿ. ನಾನು ಬಚ್ಚಿಟ್ಕೊ ಮಾಡಿ ಅದ್ರಲ್ಲೇನಿದೆ. ಎಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲ, ಎಷ್ಟು ನೋಡ್ಕೊಂಡಿದ್ರು ಹೆಂಗೆ ಗೊತ್ತಾಗುತ್ತೆ? ನನಗೆ ಜ್ಞಾಪಕ ಇರಲ್ಲ, ಎಲ್ಲೆಲ್ಲೋ ಬರ್ದಿರ್ತೀನಿ ನಾನು. ನೋಡಿ ಎಷ್ಟು ಟೈಮ್. ನನ್ ಕಣ್ಣನ್ನೇ ನೋಡ್ತಾವ್ರೆ. ನಾನು ಎಲ್ಲ ನೋಡ್ತಾ ಇದೀನಿ, ನಂಗೆ ಗೊತ್ತು. ನನ್ ಕಣ್ಣನ್ನೇ ನೋಡ್ತಾವ್ರೆ. ಅಲ್ಲಿ ರೂಮ್ಗೆ ಹೋಗ್ಬಿಟ್ಟು ನೋಡ್ಕೊಂಡು ಬೆಟರ್. 54. ಇತ್ತಲ್ಲಪ್ಪ ಎಲ್ಲಿ. ಸ್ಟಾಪ್. ನೆಕ್ಸ್ಟ್ ನಿನಗೆ ಮಾರಿ ಹಬ್ಬ ಇದೆ. ರೈಟ್. ಎಲ್ಲಿ ಅದನ್ನ ಸ್ಕ್ರಾಚ್ ಮಾಡಿದೀನಿ. 54 ಇದೆ ತಾನೆ? 54. ಅವ್ರ ಕಣ್ಣು ಒಂದ್ ಕಡೆ ಇದ್ರೆ ಅವ್ರು ಹೇಳೋ ನಂಬರೇ ಬೇರೆ ಕಡೆ ಇರುತ್ತೆ. ನಂಗೆ ಗೊತ್ತು. 35. ಸ್ಟಾಪ್. ಎಷ್ಟು ನಿಂದು? ನಾನು ಇನ್ನೊಂಚೂರು ಲೀಡಲ್ಲಿ ಇದ್ದೀನಿ. ಇಲ್ಲ, 2 ಜಾಸ್ತಿ ಇದ್ದೀನಿ. ಓಕೆ, ಈಗ ನಾನು ಹೇಳ್ಬೇಕಲ್ಲ? ಹೇಳ್ತಾನೆ ಆಯ್ತಾ? ಓಕೆ, ರೆಡಿ. 26. ಎಲ್ಲಪ್ಪ ಇದೆ ಇವ್ರು? ನೋಡಿ, ನಾನು ಬರ್ದೆ ಅಂತಂತಿದ್ರು. ಸ್ಟಾಪ್. ನೋಡ್ಕೊ. 26. ಓಕೆ. 51. 51 ಎಲ್ಲಿದ್ಯಾ? ಸ್ಟಾಪ್. ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟೆ. ನೋಡಿ ಎಷ್ಟು ಹೋಗಿದ್ದೀನಿ. ನಿಮ್ದು ಯಾರ್ದು ಜಾಸ್ತಿ? ಓಕೆ, ಈಗ ನಾನು ಹೇಳ್ಬೇಕಲ್ಲ? ನೀವು ಹೇಳಿ. ಓಕೆ, ಕಮ್ ಆನ್, ಗುಡ್. ಮಧ್ಯದಲ್ಲಿರೋ ನಂಬರ್ ಹೇಳೋಣ.
ಎಲ್ಲ ನೋಡ್ಕೊಂಡಿದ್ ನೀವ್ ಮಾತ್ರ ಅಲ್ಲ ನಂಗೆ ನಿನ್ ಇಷ್ಟ ಹೆಂಗ್ ಬೇಕಾದ್ರೆ ನೀನ್ ಇದ್ ಮಾಡು. ಐ ಆಮ್ ಓಕೆ ವಿತ್ ಎನಿ ಆಪ್ಷನ್. 42. 42 ಇಲ್ಲೇ ಎಲ್ಲೋ ಇದೆ. $43 ಸಿಕ್ತು. ಸ್ಟಾಪ್. 42 ಈಗ ನಾನು ಹೇಳ್ಬೇಕಲ್ಲ. 34. ಸ್ಟಾಪ್. ಅದು ಲೀಡಿಂಗ್ ಅಲ್ಲಿ ಇದೆಯಾ? ಓಕೆ, ಈಗ ನಾನು ಹೇಳ್ಬೇಕಾ? ಪ್ರತಿ ಸಲ ನೀವೇ ಹೇಳ್ಬಿಡಿ. ಹೇಳು ಆಯ್ತು, ಹೇಳು ಬೇಗ. 87. 83 ಸಿಕ್ತು. ಎಲ್ಲಪ್ಪ ಸ್ಟಾಪ್ ಸಿಕ್ತು. ಜಸ್ಟ್ 4 ಬಾಕ್ಸ್ ನೋಡಿ ಇಲ್ಲಿ. ಅಯ್ಯೋ, ಈಗ ನಾನು ಹೇಳ್ಬೇಕಲ್ಲ. ನಮ್ಮ ಇಷ್ಟಿನ ಜೊತೆಲಿದ್ದಾಳೆ ಹೇಳಿ. ಹೇಳಿ. 66. ನೀವು ಹೋಗಿ ಆ ಕಡೆ. ಮಿಸ್ಟಿ ಡಿಸ್ಟರ್ಬ್ ಮಾಡ್ತಿದ್ದಾಳೆ ನನ್ಗೆ. 66. ಸ್ಟಾಪ್. ಎರಡು. ನಿಂದು 4. ಅದೇನ್ ಹಂಗೆ ರಾಂಗ್? ಹೆಂಗಾದ್ರೂ ಒಂದೇ. ಇಂಟು ಹಾಕ್ಬೇಕು ಅಂದ್ರೆ ಇಲ್ಲಿ ಕಾಗೆ ಬರ್ಸೋರು. ಇಲ್ಲಿ ಚಿಕ್ಕ ವಯಸ್ಸಲ್ಲಿ ನಾವು ಕ್ರೋ ಡ್ರಾ ಮಾಡ್ತಿದ್ವಲ್ಲ ಹಂಗೆ. ಎಲ್ಲ ಒಂದೇ. ಅದು ಈಸಿ, ಹಿಂಗ್ ಹಾಕ್ಬಿಡ್ಬೋದು. ಇದು ಹಿಂಗೆ ನಿನ್ಗೆ ಮೇಡಮ್ ಸ್ಮಾರ್ಟ್ ವರ್ಕ್. ನಿನಗೆ ನಿಮ್ ಸ್ಕೂಲಲ್ಲಿ ನಿಮ್ ಮೇಡಮ್ ಹಿಂಗೆ ತಾನೇ ಆಗ್ತಿದ್ರು ರಾಂಗ್ ಅಂತ? ಏನಿಲ್ಲ, ನಿಮ್ಗೆ ಹಂಗ ಆಗ್ತಾ ಇದ್ರು ಅನ್ಸುತ್ತೆ, ಅದಕ್ಕೆ ಅದೇ. ಸೊ ಲುಕ್ಸ್ ಲೈಕ್ ಇಟ್ಸ್ ಗೋನಾ ಬಿ ಲಾಸ್ಟ್ ರೌಂಡ್. ಕವಿತಾನೇ ವಿನ್ ಆಗ್ಬೋದು, ಬಟ್ ಸ್ಟಿಲ್ ಓಕೆ. ನೋಡಿ ನಮ್ಮ ಮಿಸ್ಟಿನ ಕ್ಯೂರಿಯಾಸಿಟಿ ಆಗ್ಬಿಟ್ಟು. ಮೋಸ ಗೈಸ್, ಮೋಸ. ಸೊ ಇವಾಗ ನೀನ್ ನಂಬರ್ ಹೇಳ್ತೀಯಲ್ಲ, ಆಗ್ಬಿಟ್ರೆ ಅಯ್ಯೋ ನನ್ಗೆ 4 ಬಾಕ್ಸ್. ಏನ್ ನೋಡ್ಕೊಳ್ಳೋದು, ಇನ್ನ ಹೇಳೇ ಇಲ್ಲ. ಮಿಸ್ಟಿಗೆ ಹೋದರ್ ಹೇಳೇ ಇಲ್ಲ ಗೈಸ್ ನಾನು. 79. ನಾನೇ ವಿನ್ ಗೈಸ್. ಸೊ ಇವಾಗ ಅದು ಮೋಸದ ಆಟ ಇದು. ನೋಡಿ ಇಲ್ಲಿ ಇಂಟು ಅಂತಾರ ಇದ್ನ ಯಾರಾದ್ರೂ ನೋಡಿ. ಇಲ್ಲಿ ಫಸ್ಟ್ 2 ಲೈನ್ಸ್ ಮಾತ್ರ ಇಂಟು ಅಷ್ಟೇ, ಆಮೇಲೆ ನೋಡಿ ಹೆಂಗಿದೆ. ಸೊ ಇವಾಗ ಇವ್ರಿಗೆ ನಾನು ಏನೋ ಕೊಡ್ಬೇಕಂತೆ, ನಾನೀಗ ಕೊಡ್ತೀನಿ, ಎಲ್ಲಾರು ನೋಡ್ಕೊಳ್ಳಿ. ಅದೇ ಬರೀ ಮೋಸ. ಇವಳೊಂದು ನೋಡಿ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾಳೆ. ಏನ್ ಆಗ್ತಾ ಇದಾರಲ್ಲ ಅಪ್ಪ ಅಮ್ಮ. ಹೇ ಮಿಸ್ಟಿ, ಅಲ್ಲ ಮಿಸ್ಟಿ ಅಮ್ಮ ವಿನ್. ಸ್ಟಾಪ್. ಆಮೇಲೆ ಅದನ್ನ ಎಂಟು ಮಾಡ್ಬಿಡೋಣ. ಅದಕ್ಕೆ ಹೇಳೋದು ಲಾಯಲ್ ಆಗಿ ಆಡ್ಬೇಕು. ಮೋಸ ಮಾಡಿ ಆಡಿದ್ರೆ ವಿನ್ ಆಗಲ್ಲ ಗೈಸ್. ನೋಡಿ ಇಲ್ಲಿ ಏನ್ ಹಾಕೋಬಿಟ್ಟ? ಇಲ್ಲ, ವಿನ್ ಆಗಿಲ್ಲ. ನಾನ್ ಲಾಯಲ್ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ನೋಡಿ ಫಸ್ಟ್ ಏನಂತ ಇದ್ಲು, ನಾನೇ ನಂಬರ್ ಬರ್ದಿರೋದು, ಇವ್ರಿಗೆ ಎಲ್ಲಾ ಕಡೆ ಗೊತ್ತು, ಎಲ್ಲಾ ನಂಬರ್ಸ್ ಎಲ್ಲಿ. ಎಲ್ಲಾರ್ಗು ಬರೋದೊಂದ್ ಥಾಟ್, ಅವ್ರು ಬರ್ದಿರ್ತಾರೆ, ನಂಬರ್ ಎಲ್ಲಿರುತ್ತೆ ಅಂತ ಗೊತ್ತಿರುತ್ತೆ ಅಂತ ಅಷ್ಟೇ. ಆಯ್ತಾ? ಇದು ನಾನ್ ಫಸ್ಟ್ ನಿನ್ ಚೆಕ್ ಮಾಡ್ತೀನಿ ಅದರ ಬಾಕ್ಸ್ ಮಧ್ಯ ಬಿಟ್ಟಿದ್ಯಾ ಅಂತ. ಟೆಡನ್ ಟೆನ್ ಟೆಡನ್ ಟೆನ್ ಟೆಡನ್ ಟೆನ್ ಟೆಡನ್ ಮುಸ್ತಫಾ. ಇದು ನೋಡಿ ಸರಿಯಾಗಿ ಹಾಕಿಲ್ಲ, ಇದು ನೋಡಿ ಸರಿಯಾಗಿ ಹಾಕಿಲ್ಲ. ಹೌದಂತೆ. ನಿಮ್ಗಿಂತ ಖರಾಬಾಗಿ ಏನಿಲ್ಲ ನಂದು. ಓಕೆ ಫೈನ್. ಸೊ ಕವಿತಾ ಇಸ್ ಅ ವಿನ್ನರ್. ಸೊ ಅವ್ರು ನನ್ನ ನಾಳೆ ಒರೇನ್ ಮಾಲ್ ಕರ್ಕೊಂಡು ಹೋಗಿ ಟ್ರೀಟ್ ಮಾಡ್ತಾ ಇದಾರೆ. ಇದೇ ಇವತ್ತಿನ ಚಾಲೆಂಜ್. ಅವ್ರು ನಂಗೆ ಟ್ರೀಟ್ ಕೊಡ್ಸ್ಬೇಕು. ಕೊಡ್ತೀನಿ. ಆಯ್ತಾ?
ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ಸೊ ಸೊ ಏನು ಏನು ಇಲ್ಲ, ಈಗ ಊಟ ಮಾಡಿ ಪಾಚಿ ಮಾಡೋದಷ್ಟೇ ಕೆಲಸ ನಮಗೆ. ನೀವು ನೀವು ಅಷ್ಟೇ ಊಟ ಮಾಡಿ ಮಲ್ಕೊಳ್ಳಿ. ಊಟ ಆಗಿರೋರು ನಮ್ಮ ವ್ಲಾಗ್ ನೋಡಿ ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀವಿ. ಊಟ ಆಗದಿರೋ ಊಟ ಮಾಡಿ, ಆರಾಮಾಗಿ ನಿದ್ದೆ ಮಾಡಿ. ಬಿ ಹ್ಯಾಪಿ, ನೋ BP. ಅಷ್ಟೇ ಗಾಯ್ಸ್, ಬಾಯ್.